ತೋರ್ಸೆ ಕಳಿಸ್ತಿರ್ಬೋದ ನಮಗೆ ರಾತ್ರಿ. ಇದು ಮಾತ್ರ ಡವು ಇದು ಡವು. ಹಾಯ್, ನಾಷ್ಟ ಮಾಡಿದ್ರ? ನಿಮಗೆ ಎಷ್ಟು ಸಲ ಕೊಡ್ತಿರೋ ಯಪ್ಪ. ಶುಭಗಳಿಗೆ ನಾವು ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂತಂದ್ರೆ, ಇವತ್ತು ನಮ್ಮ ಎಕ್ಸಾಮ್ ಇದೆ ಗೈಸ್. ಹಣ ಬಂದ ಸಂಬಂಧಪಟ್ಟಿದ್ದು ಕಾಲೇಜ್ ಮುಗಿದೈತಲ್ಲ, ಎಕ್ಸಾಮ್ಗಳಲ್ಲಿ ಏನಿಲ್ಲ ಅದ್ರ ಬಗ್ಗೆ ಹೇಳು. ಕೊನೆಯ ದಿನ ಪ್ರಿನ್ಸಿಪಲ್ಗೆ ಏನೇನು ಕಾಲೇಜ್ ಮುಗಿದೈತು ಸ್ವಲ್ಪ ತಿಂಡಿ ಮಾಡಿದ್ರೆ ಎಲ್ಲ ಆಯ್ತಪ್ಪ. ಎಲ್ಲರೂ ವಿಡಿಯೋ ಮಾಡ್ತಾ ಇದ್ದಾರೆ, ಪ್ರಿಪೇರ್ ಆಗಿ ಬಂದವ್ರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ವಿಡಿಯೋ ಮಾಡಿದ್ದು ಲಾಂಗ್ ಮೋಹನ್ ಹೇಳ್ತಾರೆ ಇವಾಗ. ಏನು ಕೇಳಬೇಡ, ನೀನ್ ಮಾತಾಡೋದು ಬೇಡ, ನಂಗೆ ಬರಲ್ಲ ಗುರು ನಿಮ್ಮಷ್ಟು. ಅಲ್ಲ ಕಣ, ಈ ಕಾಲೇಜ್ ಮುಗಿದ್ರೆ ಸದ್ಯಕ್ಕೆ ಐದೇ ಪೇಪರ್ ಇರೋದು. ಇವತ್ತೇನು ಇರೋದೇ 5 ಪೇಪರು ಕೂಡ ಇಲ್ಲ. ತುಂಬ ಫೀಲ್ ಆಗ್ತಾ ಇದೆ. ಎಕ್ಸಾಮು ಬರೆಯೋದು ಒಂದು ಚಿಂತೆ ಆದರೆ ಮುಗಿದೋಯ್ತದ ಅಂತ ಓದ್ತಾ ಇದ್ವಿ. ಆದರೂ ಕೂಡ ಒಂದು ಆನ್ಸರ್ ಏನೋ ನೋಡಿ ಗೈಸ್, ನಮ್ಮ ರೂಮ್ ಹಿಂದೆ ಗೈಸ್ ನೋಡಿ, ರಿಜಿಸ್ಟರ್ ನಂಬರ್ ಎಲ್ಲ ಹಾಕಿದ್ದಾರೆ ರೂಮ್ಗಳಿಗೆ. ಓಹೋ, ಮತ್ತೆ ಮುಂದೆ ಹೋಗ್ತದಮ್ಮ ಹಂಗೆ ಅಲ್ಲೆಲ್ಲ ಕೂತ್ಕೊಂಡು ಓದ್ತಾವ್ರೆ. ಇವಾಗ ಒಂದು ಕ್ಲಾಸ್ ಹುಡುಗಿರಿ ಕ್ಯಾಮ್ರಾ ಹಿಡಿದೆ ಸಾಕು. ಓ ಗೊತ್ತಿಲ್ಲ. ನೋಡ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಇದ್ರೆ ಎಲ್ಲ ಸ್ಯಾಮ್ಸಂಗ್ ಈ ಥರ ನಮ್ಮ ಹುಡುಗರು ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಗೈಸ್ ವಿಡಿಯೋ ನೋಡೋಕ್ಕೆ ಅವ್ರಿಗೆ ಇರೋದು ನಮ್ಮದೇ ಇಲ್ವಾ? ಇದನ್ನ ಕೊಟ್ಟು ಬರೀ ತರನೇ ಇರ್ತವೆ. ಹಾಯ್, ನಾಷ್ಟ ಮಾಡಿದ್ರಾ? ಪ್ರಿಪೇರ್ ಎಕ್ಸಾಮ್ಗೆ? ಹಾಂ, ಒಬ್ಬರೇ ಬಂದ್ರಾ? ಚಂದ್ರು ಎಲ್ಲ ಬಂದವ್ರ? ಹೆಂಗೆ ಏನಪ್ಪ ಕೆಲಸ ನೋಡ್ಕೊಂಡು ಹೆಂಗೆ ಪರ್ಮನೆಂಟ್ ಆಗಿ ಮಿಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ವಾರ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ, ಕೆಲಸನೇ ಇಲ್ಲ. ಒಂದು 2 ದಿನ ಕೆಲಸ ಇಲ್ಲ ಅಷ್ಟೇ. ಮಾರ್ಕ್ಸ್ ಕಾರ್ಡ್ ಇನ್ನೂ ರಿಸಲ್ಟ್ ಬರಲಿಲ್ಲ. ಕ್ಲೋಸ್ ಬಾರೋ ಬಾಯ್ಲಿ ಒಂದು ಲಾಗ್ ಹಿಡಿಬೇಕು ಬಾರ. ಗೈಸ್ ನೋಡಿ, ಫೋನಲ್ಲಿ ಓದ್ತಾ ಇದ್ದೀವಿ. ಇದೇನು ಅರ್ಥನೇ ಆಯ್ತಾ ಇಲ್ಲ. ಅದು ಯಾರು ಬರ್ದಿರೋದು ಇದನ್ನ? ಶಾಂತ ಶಾಂತಣ್ಣ ಬರ್ದಿರೋದು ಇದು. ಬರೆಯೋದೇನೋ ಅರ್ಥ ಆಗಲ್ತು. ನೀನು ಅದನ್ನು ತಗೋ ಕೂತಿದ್ವಿ. ಸೆಗ್ಮೆಂಟೇಷನ್ ಅಂತ ಮೀನ್ಸ್ ಡಿವೈಡಿಂಗ್ ಎ ಲಾರ್ಜ್ ಗ್ರೂಪ್ ಆಫ್ ಸ್ಮಾಲರ್ ಗ್ರೂಪ್ ಬೇಸ್ಡ್ ಆನ್ ದ ಸಿಂಗಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನೋಡಿ, ಇವಾಗ ನನ್ನ ಫ್ರೆಂಡು ಚಂದನ ಬಂದಿದ್ದಾಳೆ. ಅವಳನ್ನು ಮಾತಾಡ್ಸೋಣ. ಎಷ್ಟು ಓದವಳೆ, ಏನು ಇತ್ತ ಅಂತ ಹೇಳು. ಎಷ್ಟು ಓದಿದೆ?
ರಾತ್ರಿ ಏನು ಸೋರ್ಸೆ ಕಳಿಸ್ತೀವಲ್ಲ ನಮಗೆ ರಾತ್ರಿ. ನಿನ್ನ ಹತ್ರನೇ ಇರುತ್ತಾ? ಹಾಂ, ನನ್ನ ಹತ್ರ ಎಲ್ಲ ಇರುತ್ತೆ, ಈಗ ಕಳಿಸ್ಬೇಕು ತಾನೆ. ಹುಡುಗಿಯರೆಲ್ಲ ಮುಡಿಕೊಂಡಿರ್ತೀರಾ, ನಾನು ಚಾಟ್ ಜಿ ಪಿ ಟಿ ಓದಿದ್ದೀನಲ್ಲ. ಚೆನ್ನಾಗೈತೆ, ನೋಡ್ಬೇಕಿತ್ತು. ಗ್ರೂಪಲ್ಲಿ ನೋಡಲೇ ನಾನು. ಅದೇನೋ ಸಿಕ್ಕಾಪಟ್ಟೆ ಏನೋ ಥಿಯರಿ ಪಾಯಿಂಟ್ಸೇ ಇಲ್ಲ ಅದರಲ್ಲಿ. ಅದು ಯಾರೋ ಒಬ್ಬರು ನೋಟ್ಸ್ ಮಾಡಿ ಹಾಕಿದ್ರು. ಬಾ ಬಾ ನೋಡಿ ಗೈಸ್, ಮೇಘನ ಟಾಪರ್ ಅವಳು, ಟಾಪರು, ನೀನೇ ಟಾಪರು. ಎಲ್ಲ ನಿಮ್ಮ ಬಗ್ಗೆನೇ ನನ್ನ ಮನೆಯೆಲ್ಲ ಚರ್ಚೆ. ನೆಕ್ಸ್ಟ್ ಓದಿಲ್ವ ನೀನು? ಜಾತ್ರೆಗೆ ಹೋಗೋಣ ಅಂತ ಹೇಳಿದ್ರೆ ನಾನು ಮರೆಯೋದೇ ಇಲ್ಲ. ನೀನೇ ನನಗೆ ಬೇಕಾಗಿರೋದು ಇವಾಗ. ಇದು ಮಾತ್ರ ಡವು, ಇದು ಡವು. ಜಾತ್ರೆ ಕರೆದು ಬರ್ಲಿಲ್ವಲ್ಲ, ಅಲ್ಲೇ ಗೊತ್ತಾಗೋಯ್ತು ನನಗೆ. ಜಾತ್ರೆ ಕರೆದು ಬರ್ಲಿಲ್ವಲ್ಲ ನೀವು, ಓದಕ್ಕೆ ಅಂತಾನೆ ಮನೇಲಿ ಉಳ್ಕೊಂಡಿದ್ದೀರಾ. ಅವತ್ತಿಂದ ಇತ್ತಲ್ಲ ರಜಾ, ಅವತ್ತಿಂದ ಏನಾಗಿಲ್ಲ, ಹೋಗ್ಬೋದಿತ್ತು. ಭಾನುವಾರ ಹೋಗೋಣ ಅಂತ ನಮ್ಮ ಅಮ್ಮಗೆ, ನಮ್ಮ ಅಮ್ಮನೇ ಬೇಡ ಅಂತ ನಾಳೆ ಹೋಗೋಣ. ಈಗ ಎಕ್ಸಾಮ್ ಎಲ್ಲ ಆದ್ಮೇಲೆ ರೆಡಿಯಾಗಿ ಹೋಗುವ. ಎಲ್ಲಿಗೆ? ದೇವರ ಹತ್ರ ಇರಲ್ಲ, ಎಲ್ಲರಿಗೂ ಅಡುಗೆ ಅಡುಗೆ ಮಾಡುವ. ಅದಕ್ಕೂ ಮುಂಚೆ ಚಿಕನ್ ಬೇಯಿಸುವ. ಗುರುವಾರ ಹೋಗೋಣ ಜಾತ್ರೆಗೆ. ಅಂದ್ರೆ ಮಂಗಳವಾರ ಬುಧವಾರ ಎಕ್ಸಾಮು. ಎಕ್ಸಾಮ್ ಮುಗಿಸ್ಕೊಂಡು ಹಂಗೆ ಹೋಗೋಣ ಬಿಡು. ತಿನ್ನೋದು ಬೇಡ ನಾನು. ಅಲ್ಲೇ ಜಾತ್ರೆ ಎಲ್ಲ ತಿನ್ನುವ. ಓ, ನಾನ್ ವೆಜ್ಜಾ? ಸಂಜೆ ಬೇಡ ಅವತ್ತು. ಹೇಳೋದು ಕೇಳಿ ಸ್ವಲ್ಪ. ರಚಿತಾ ರಾಮ್ ಬರ್ತಾಳ? ಸುದೀಪ್ ಬರ್ತಾನ? ಸುದೀಪ್ ಬರ್ತಾನ? ಸುದೀಪ್ ಗೊತ್ತಿಲ್ಲ. ಅದೇ ಯಾಕಿರ್ತಾರ ನೋಡ್ಬೇಕಿತ್ತು. ಸ್ಟೇಟಸ್ ಹಾಕಿದ್ರು ಅದ್ಯಾರೋ ಸುದೀಪ್ ಮತ್ತೆ ರಚಿತಾ ರಾಮ್ ಅಂತ. ನಾನು ನೋಡ್ದೆ. ಈಗ ಹೋಗೋಣ, ಬುಧವಾರ ಹೋಗೋಣ. ಶುಕ್ರವಾರ ಎಂದಿರೋ ಎಕ್ಸಾಮ್, ಓದ್ತಿರೋ ಓದೋದು ಹೋಗೋಣ. ಶುಕ್ರವಾರ ಎಕ್ಸಾಮ್ ಮುಗಿದ್ಮೇಲೆ ಹೋಗೋದು. 8ನೇ ತಾರೀಕು ಹೋಗುವ. ಬಸ್ ಕೆಳಗಡೆ ಹೋದ್ನಲ್ಲ? ಅಲ್ಲ, ಆ ಕಡೆ ರೂಮಲ್ಲಿ ಇರ್ತಾನೆ. ಇಲ್ಲ, ಕೆಳಗಡೆ ಹೋದ. ಹೊಸ ಪೆನ್ ಡ್ರೈವ್ ತಗೊಂಡವಳು. ನಮ್ಮ ಹುಡುಗರು ಬರ್ತಾ ಇದ್ದಾರೆ ನೋಡಿ ಗಾಯ್ಸ್. ಹಾಯ್ ಹಾಯ್ ಗೈಸ್. ಹಾಯ್ 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 ಬ್ರೋ. ನಾಷ್ಟ ಮಾಡಿದ್ರಾ? ನೋಡಿ ಗೈಸ್, ಇವನೇ ಟಾಪರು. ನಮ್ಮ ಕ್ಲಾಸ್ ಟಾಪರ್ ಬಂದ ಪ್ರಶಾಂತ. ರಾತ್ರಿ ಎಲ್ಲರಿಗೂ ಸೋರ್ಸ್ ಕಳ್ಸವನೆ ಒಂದು ಕಡೆಯಿಂದ. ಯಾರು ಹೇಳಿದ್ರು ನಿಂದೆ ಕೇಳ್ತಿರೋದು ಕಾಣಲ್ಲ, ನಿಂದ ಹೆಸರು ಹೇಳ್ತಿರೋದು. ಮಚ್ಚ ಕಟ್ದೇನ ಫೀಸು? ಹಾಂ, ಆಗಲೇ ಎಲ್ಲ ಇಳಿಸಾಕ್ಬಿಡ್ತಾ ಇದ್ವಿ. ಬರ್ದೇನ ಅಲೋ ಓದ್ದಾ? ರಾತ್ರಿ ಎಲ್ಲ ಸೋರ್ಸ್ ಕಳಿಸ್ಬಿಟ್ಟು ಎಲ್ಲರಿಗೂ. ಅವೆಲ್ಲ ಏನಕ್ಕೆ? ಇವತ್ತು ಬರೀ ಥಿಯರಿ ತಾನೆ. ಅವೆಲ್ಲ ಏನಕ್ಕೆ ಇವತ್ತು? ಬಿಸ್ನೆಸ್ ದಿನ ಮಾರ್ಕ್ ಮಾಡಕ್ಬೇಕಲ್ಲಪ್ಪ, ಪಾಯಿಂಟ್ಸ್, ಮೇನ್ ಪಾಯಿಂಟ್ಸ್ನ ಪಾಯಿಂಟ್ಸು ಹೈಲೈಟ್ ಮಾಡೋಕ್ಕೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಎದ್ದು ಕಾಣಿಸ್ಬೇಕು ಪಾಯಿಂಟ್ಸ್. ಹೈಲೈಟ್ ಬೆಂಚ್ ಫಸ್ಟ್ ಪೇಜ್. ಗೈಸ್, ನಾವು ಜಸ್ಟ್ ಒಂದು ಪೆನ್ನಲ್ಲಿ ಗೈಸ್, ಒಂದೇ ಪೆನ್ ಬ್ಯಾಕಪ್ ಇಟ್ಟಿರೋದು. ಅದು ಬಿಟ್ರೆ ಇನ್ನೇನು ತಗೋಗಲ್ಲ ನಾವು. ಕೇಸ್ ಖಾಲಿ ಆಯಿತು, ಇಲ್ಲಿ ಯಾರೋ ಪೆನ್ ಬನ್ನಿ ಐಸು. ಹಾಯ್ 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 ಹೇಳ್ಬಿಟ್ಟು ಹೋಗ್ರಿ, ನಾನು ಬಡ್ಕತಾ ಇದ್ದೀನಿ ಇಲ್ಲಿ. ಓ ಲಕ್ಷ್ಮಿ, ನಾಷ್ಟ ಮಾಡಿದ್ರಾ? ಪಂಚು ಈ ಥರ. ಪ್ರಶಾಂತ ಒಬ್ಬನೇ ಕಣಪ್ಪ ನನಗೆ ಇದ್ರಂಗೆ ಕಾಣಿಸ್ತಿರೋನು.
ಚೆನ್ನಾಗಿ ಓದ್ಕೊ ಬಂದಿರೋದು ಓದಿರೋರ ಥರ ಕಾಣಿಸ್ತಿರೋದು ಅವನೊಬ್ಬನೇ. ಅಂದ್ಬಿಡು ತಲೆ ಬರ್ತಾರೆ ಬೈತಾ ಇರ್ತಾರೆ ಬೈತಾ ಏನ್ ಬರೀತಾರೆ ಬರೋದೇ ಬಿಡಿ. ಬಚ್ಚ ಫುಲ್ ಓದ್ತಾ ಬಿಡೋ ರಾತ್ರಿ ಗೈಸ್ ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಯ್ತೈತೆ. ನಾವು ಎಕ್ಸಾಮ್ ಎಲ್ಲ ಬರ್ಬಿಟ್ಟು ಬಂದು ಆಮೇಲೆ ಸಿಗ್ತೀವಿ. ವೇಟ್ ಮಾಡ್ತಾ ಇರಿ. ಈ ವ್ಲಾಗ್ನ ಆಚೆ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ಪೆನ್ನೇ ಅದು ಫೋನೆಲ್ಲ ನಿಂಗೆ ಬ್ಯಾಗಲ್ಲಿ ಇಕ್ಕೋ. ಗೈಸ್ ಇವಾಗ ಫೈನಲಿ ಎಕ್ಸಾಮ್ ಎಲ್ಲ ಬರೆದು ಆಚೆ ಬಂದಿದ್ದೀವಿ. ಹೆಂಗೈತೆ ಅಂತ ಕೇಳೋ ನಮ್ಮ ಫ್ರೆಂಡ್ಸಿನ. ನೀನು ಹೆಂಗೆ ಬರ್ದ? ಎಕ್ಸಾಮ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಇದೊಂದು ಮೀಮು ಗೈಸ್, ಇದೊಂದು ಮೀಮು. ಎಕ್ಸಾಮ್ ಟೈಮಲ್ಲೆಲ್ಲ ಹೆಲ್ಪ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಮತ್ತೆ ನೀನು ಹೆಂಗೆ ಬರ್ದ? ಹುಡುಗಿರಿಗೆಲ್ಲ ತೋರಿಸ್ತೇವೆ ಗೈಸ್, ಇವನು ಹುಡುಗಿರಿಗೆಲ್ಲ ತೋರಿಸ್ತೇವೆ ಪ್ರಶಾಂತ. ಚೀಟಿ ತಗೋರೆ ಚೀಟಿ ತಗೋ ನನ್ನ ಹಿಂಗ್ ಹಿಡ್ಕೊಳ್ಳಲೆ, ನಾನ್ ಹಿಡ್ಕೊಂಡ್ ಕೊಡಪ್ಪ. ಫೈನಲಿ ಸಕ್ಸಸ್ಫುಲ್. ಈ ಮಟ್ಟಿಗೆ ರ್ಯಾಂಕ್ ಬತ್ತಾಯಿತು. ಸಿಟಿಯಿಂದ 3 ವರ್ಷದಿಂದ 3 ಸೆಮಿಂದ ಗೊತ್ತಿಲ್ಲ. ಈ ಸೆಮಲ್ಲಿ ಕೀ ಪಾಯಿಂಟ್ಸ್ಗಳು ಮಾಡಿ ಪ್ರ್ಯಾಂಕ್ ಮಾಡಿದ್ದು ಗೈಸ್. ಬೆಳಿಗ್ಗೆ ಬರಿಬೇಕಾದ್ರೆ ಬಂದು ಬರ್ದಿದ್ದು ಗೈಸ್. ಕೀ ಪಾಯಿಂಟ್ಸ್ ಮಾಡಿದ ಮಿಸ್ ಆಗಿ ಜೋಬನ್ ಮಾಡಿಕೊಂಡು ಅದು ನನ್ನ ಅಕ್ಷರ ಅಲ್ಲ, ಇವನ ಅಕ್ಷರ. ಸರ್ ಯಾರ್ದು ಗೊತ್ತಿಲ್ಲ. ಇವನ ಅಕ್ಷರ ನಾನೇ ಕೀಪ್ ಬಂದ ಚಂದ್ರಿಂದ ಪಾಟಿ ಕೊಡ್ತಾರಂತೆ. ಬನ್ನಿ ಇವಾಗ ಫೈನಲ್ ಕೆಳಗಡೆ ಹೋಗುವ. ಈಗ ಗೈಸ್ ಎಕ್ಸಾಮ್ ರಿಸಲ್ಟ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗೋದಿತ್ತು, ಅದಕ್ಕೆ ಇವಾಗ ಡೈರೆಕ್ಟ್ ಹತ್ರ ಸ್ವಲ್ಪ ಕೇಳೋಣ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗ ಇಲ್ಲ ಅವನೇ ಇಲ್ಲಿ. ಈ ದಿನ ಏನಮ್ಮದು ವಿಶೇಷವಾದಂಥ ಉಡುಗೊರೆ ಕೊಟ್ಟಿದ್ದಾರೆ. ಈ ದಿನ ಅತ್ಯುತ್ತಮ ಪರೀಕ್ಷಾರ್ಥಿ ಅಂತ ಹೇಳಿ ಈ ಒಂದು ಅವಾರ್ಡ್ ನನಗೆ ಒಂದು ಅವಾರ್ಡ್ ಕೊಟ್ಟವ್ರೆ. ಸಮ್ಮುಖದಲ್ಲಿ ಇದನ್ನು ನಾನು ರಿಸೀವ್ ಮಾಡ್ತಾ ಇದ್ದೀನಿ. ಮಚ್ಚ, ಇದು ಆ್ಯಕ್ಚುಲಿ ನಿನ್ನ ಪರಿಶ್ರಮಕ್ಕೆ ಸಿಕ್ಕಿರುವಂಥ ಕೊಡುಗೆ. ಇದು ಎಲ್ಲರಿಗೂ ಸಿಗೋದು. ಸ್ಟಾರ್ಟ್ ಮಾಡು. ಇದನ್ನ ನೀನು ಅರ್ನ್ ಮಾಡಿರೋದು. ಇದು ನಮಗೆ ಸಿಗ್ಬೋದಿತ್ತು, ಇದು ಎಲ್ಲರಿಗೂ ಸಿಗೋದು. ತುಂಬ ಖುಷಿ ಆಗ್ತಿದೆ. ಬಾಷ್ಪ, ಆನಂದ ಬಾಷ್ಪ. ಇನ್ನು ಅನಿಮಲ್ ಸ್ಟಾರ್ ಬೋಲ್ಟ್ ಫ್ರೆಂಡ್ಸ್. ಈಗ ಕಾಣಿಸ್ತಿದ್ಯಾ? ಕೆಳಕ್ಕೇನೆ ತೋರಿಸ್ಬೇಕಾ? ಈಗ ಬನ್ನಿ. ಇನ್ನೇನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಆಗಲಿದೆ. ಶುಭಗಳಿಗೆ ಸಂದರ್ಭ ಸಹಿತ ಶುಭಗಳಿಗೆ ನಮ್ಮ ಸ್ನೇಹಿತರಿಂದ ನಾನು ಒಂದು ಪ್ರಶಸ್ತಿಯನ್ನು ಪಡ್ಕೊತಾ ಇದ್ದೇನೆ. ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡುವಂಥ ನನ್ನ ಆತ್ಮೀಯ ಸ್ನೇಹಿತರು ಯಾರು ಕೂಡ ಹೋಗ್ತಾಯಿದ್ರು. 4 ಜನ ನನ್ನ ಸ್ನೇಹಿತರು ಒಪ್ಪಿ ನನಗೆ ಈ ಒಂದು ಪದ್ಯದ ಇದು ಗೋಲ್ಡ್ ಪ್ಲೇಟೆಡ್ ಅಂದ್ಬೋದು, ಗೋಲ್ಡ್ ಡಿಶ್ ಅಂತ ಹೇಳ್ಬೋದು. ಇದು ಚನ್ನಪಟ್ಟಣ ಪ್ಲೈವುಡ್ಡಿಂದ ಮಾಡಿಸಿರ್ತಂಥ ನೈಟಲ್ಲೇ ಒಂದೇ ಒಂದು ಪೀಸು ಇದು ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಎಷ್ಟು ಸಲ ಕೊಡ್ತಿರೋ ಯಪ್ಪ. ಶುಭಗಳಿಗೆ ನಾವು ಸಂಭ್ರಮಿಸಬೇಕು. ಇದಕ್ಕೆ ಸಹಕರಿಸಿದಂತಹ ನಮ್ಮ ಯತೀಶ್ ಇದಕ್ಕೆ ಭಾಳ ಸಹಕಾರ ನೀಡಿದ್ದಾರೆ. ಪ್ರಶಾಂತ್ ನೈಟ್ 12 ಗಂಟೆಗೆ ಹೋಗಿ ಇದು PDF ನೋಡಿ ಹೆಸರು ಸಮೇತ ಇದೆ. ನೋಡಿ ಕಾಲೇಜಿಂದ ಬಂದು ಗೋಬಿ ತಿಂತಾ ಇದ್ದೀವಿ. ಪ್ರಶಾಂತು ಮಚ್ಚ ಅಲ್ಲಿ ಆ ಕಡೆ ನಮ್ಮ ಟೀಮ್ ಕೂತವ್ರೆ. ಟೀಮ್ ವಿಡಿಯೋ ಫೇಸ್ಬುಕ್